ರಿಲೀಸ್ಗೂ ಮುನ್ನವೇ ಟಾಕ್ಸಿಕ್ 1000 ಕೋಟಿ ಬಿಸಿನೆಸ್ ಇದೀಗ ಭಾರತೀಯ ಚಿತ್ರೋದ್ಯಮದಲ್ಲಿ ಹೊಸ ಚರಿತ್ರೆ ಬರೆದ ಯಶ್. ರಿಲೀಸ್ಗೂ ಮುನ್ನವೇ ಟಾಕ್ಸಿಕ್ 1000 ಕೋಟಿ ಬಿಸಿನೆಸ್ ಭಾರತೀಯ ಚಿತ್ರೋದ್ಯಮದಲ್ಲಿ ಹೊಸ ಚರಿತ್ರೆ ಬರೆದ ಯಶ್. ಗ್ಲೋಬಲ್ ಸಿನಿಮಾವಾಗಿ ಹೊರಹೊಮ್ಮುತ್ತಿದೆ ಟಾಕ್ಸಿಕ್ ಮೂವಿ. ಟಾಕ್ಸಿಕ್ ಸಿನಿಮಾ ಪ್ರೀ ರಿಲೀಸ್ ಬಿಸಿನೆಸ್ ಭರ್ಜರಿಯಾಗಿ ಸಾಗ್ತಾ ಇದೆ. ಟಾಕ್ಸಿಕ್ ಖರೀದಿಗೆ ಮುಗಿಬಿದ್ದ ಜನಪ್ರಿಯ ನಿರ್ಮಾಣ ಸಂಸ್ಥೆಗಳು. ಆಂಧ್ರ ತೆಲಂಗಾಣ ವಿತರಣೆ ಹಕ್ಕು ಸೋಲ್ಡ್ ಔಟ್. ಈ ಬೆನ್ನಲ್ಲೇ ಓವರ್ಸೀಸ್ ಹಕ್ಕುಗಳು ದೊಡ್ಡ ಮೊತ್ತಕ್ಕೆ ಸೇಲ್ ಆಗಿದೆ. PHF ವಿತರಣಾ ಸಂಸ್ಥೆಯಿಂದ ಓವರ್ಸೀಸ್ ರೈಟ್ಸ್ ಖರೀದಿ. ಟಾಕ್ಸಿಕ್ ರಿಲೀಸ್ ಮುನ್ನವೇ 1000 ಕೋಟಿ ಬಿಸಿನೆಸ್. ಬಿಡುಗಡೆಗೂ ಮುನ್ನವೇ ಫುಲ್ ಸೇಫ್ ಆದ ಟಾಕ್ಸಿಕ್ ಪ್ರೊಡ್ಯೂಸರ್. ಇದೀಗ ರಿಲೀಸ್ಗೂ ಮುನ್ನ ಟಾಕ್ಸಿಕ್ ಟ್ರೇಲರ್ ಮೂಲಕವೇ ಸಾಕಷ್ಟು ಹೈಪ್ ಅನ್ನ ಕ್ರಿಯೇಟ್ ಮಾಡಿದೆ, ಟೀಸರ್ ಮೂಲಕವೇ. ಸೊ ಹೀಗಾಗಿ ಮತ್ತಷ್ಟು ಎಲ್ರಿಗೂ ಕೂಡ ಗ್ಲೋಬಲ್ ಸಿನಿಮಾವಾಗಿ ಹೊರಹೊಮ್ಮುತ್ತಿದೆ ಟಾಕ್ಸಿಕ್, ಪ್ಯಾನ್ ಇಂಡಿಯಾ ಸಿನಿಮಾವಾಗಿ. ಸೊ ಹೀಗಾಗಿ ಸಾಕಷ್ಟು ನಿರೀಕ್ಷೆಗಳನ್ನು ಸಹಿತ ಇಟ್ಕೊಂಡಿದ್ದಾರೆ ಅಭಿಮಾನಿಗಳು. ಟಾಕ್ಸಿಕ್ ಖರೀದಿಗೆ ಮುಗಿಬಿದ್ದಿದ್ದಾರೆ ಜನಪ್ರಿಯ ನಿರ್ಮಾಣ ಸಂಸ್ಥೆಗಳು ಸಹಿತ. ಆಂಧ್ರ ತೆಲಂಗಾಣ ವಿತರಣಾ ಹಕ್ಕು ಸೋಲ್ಡ್ ಔಟ್ ಆಗಿದೆ ಈಗ. ಈ ಬೆನ್ನಲ್ಲೇ ಓವರ್ಸೀಸ್ ಹಕ್ಕುಗಳು ದೊಡ್ಡ ಮೊತ್ತಕ್ಕೆ ಸೇಲ್ ಆಗ್ತಾ ಇದೆ. PHF ವಿತರಣಾ ಸಂಸ್ಥೆಯಿಂದ ಓವರ್ಸೀಸ್ ರೈಟ್ಸ್ ಖರೀದಿ ಆಗಿದೆ. ಟಾಕ್ಸಿಕ್ ರಿಲೀಸ್ ಮುನ್ನವೇ 1000 ಕೋಟಿ ಬಿಸಿನೆಸ್. ಬಿಡುಗಡೆಗೂ ಮುನ್ನವೇ ಫುಲ್ ಸೇಫ್ ಆದ ಟಾಕ್ಸಿಕ್ ಪ್ರೊಡ್ಯೂಸರ್. ಹಾಗಾದ್ರೆ ಟಾಕ್ಸಿಕ್ ರೈಟ್ಸ್ ಬಿಸಿನೆಸ್ ಯಾವ ರೀತಿಯಾಗಿ ಅಲ್ಲಿ ಹೈಪ್ ಆಗಿದೆ ಅನ್ನೋದನ್ನ ನಾವಲ್ಲಿ ಗಮನಿಸ್ತಾ ಹೋದ್ರೆ, ಆಂಧ್ರ ಮತ್ತು ತೆಲಂಗಾಣ 120 ಕೋಟಿ, ಇನ್ನು ಓವರ್ಸೀಸ್ ನಲ್ಲಿ 100 ಕ್ರೋರ್ಸ್, ಇನ್ನು ಅದರ ಜೊತೆಗೆ ತಮಿಳುನಾಡಿನಲ್ಲಿ 100 ಕೋಟಿ, ಕೇರಳ 50 ರಿಂದ 80 ಕೋಟಿ, ಹಿಂದಿಯಲ್ಲಿ 300 ರಿಂದ 350 ಕೋಟಿಗೆ, OTT ಪ್ಲಸ್ ಟಿವಿ ರೈಟ್ಸ್ಗಳಲ್ಲಿ 300 ಕೋಟಿ, ಇನ್ನು ಅಂದಾಜು 1020 ಕೋಟಿಗೂ ಹೆಚ್ಚು ಇಲ್ಲಿ ಕಲೆಕ್ಷನ್ ಆಗಿರುವಂಥದ್ದು. ಈಗಾಗಲೇ ಪ್ರೊಡ್ಯೂಸರ್ಗೆ ಒಂದು ಕಡೆ ಲಾಭ ಬಂದಂತೆ ಆಗ್ಬಿಟ್ಟಿದೆ. ಒಂದು ಸಿನಿಮಾ ಅಂತ ಅಂದರೆ ಸಾಕಷ್ಟು ನಿರೀಕ್ಷೆಗಳು, ಸಾಕಷ್ಟು ಕುತೂಹಲಗಳಿರುತ್ತೆ. ಅಷ್ಟೇ ಪ್ರೊಡ್ಯೂಸರ್ ಏನು ಒಂದು ಬಂಡವಾಳವನ್ನು ಹಾಕಿರ್ತಾರೆ, ಏನು ಒಂದು ಹಣವನ್ನು ಹೂಡಿಕೆ ಮಾಡಿರ್ತಾರೆ, ಹಣ ರಿಟರ್ನ್ ಬಂದರೆ ಸಾಕು ಅನ್ನುವಂಥ ಒಂದಿಷ್ಟು ಏನು ಆಕಾಂಕ್ಷೆಗಳನ್ನ ಇಟ್ಕೊಂಡು ಕೂತಿರ್ತಾರೆ. ಆದರೆ ಇದೀಗ ಪ್ಯಾನ್ ಇಂಡಿಯಾ ಸಿನಿಮಾ ಆಗಿರೋದ್ರಿಂದ ಈ ಒಂದು ಟಾಕ್ಸಿಕ್ ಟ್ರೇಲರ್ ರಿಲೀಸ್ ಆದಂಥ ಸಂದರ್ಭದಲ್ಲೂ ಸಹಿತ ಸಾಕಷ್ಟು ಹೈಪನ್ನು, ಸಾಕಷ್ಟು ಕ್ಯೂರಿಯಾಸಿಟಿಯನ್ನು ಅಲ್ಲಿ ಹುಟ್ಟಿ ಹಾಕ್ತು. ಯಾಕಂದರೆ ಆ ಒಂದು ಟ್ರೇಲರನ್ನು ನೋಡಿದಂಥ ಸಂದರ್ಭದಲ್ಲಿ ಕೆಲವೊಂದಿಷ್ಟು ನೆಗೆಟಿವ್ ಕಮೆಂಟ್ಸ್ ಬಂದರು, ಕೆಲವೊಂದಿಷ್ಟು ಪಾಸಿಟಿವ್ ಕಮೆಂಟ್ಸ್ಗಳು ಇತ್ತು. ಯಾಕಂದರೆ ಒಂದು ಹಾಲಿವುಡ್ ರೇಂಜ್ನಲ್ಲಿ ಒಂದು ರೀತಿಯಾಗಿ ಒಂದು ಟ್ರೇಲರ್ ಮೂಡಿ ಬಂದಿದೆ ಅನ್ನುವಂಥ ಒಂದಿಷ್ಟು ಕಮೆಂಟ್ಸ್ಗಳು ಸಹಿತ ಅಲ್ಲಿ ಮೂಡಿ ಬಂತು. ಸೊ ಇದನ್ನೆಲ್ಲ ಅಲ್ಲಿ ಗಮನಿಸಿ ನೋಡಿದಾಗ ಸಿನಿಮಾ ರಿಲೀಸ್ ಆದ ಮೇಲೆ ಸಾಕಷ್ಟು ಒಂದು ಬಂಡವಾಳವನ್ನು ಹಾಕಿದವರಿಗೆ ಯಾವುದೇ ಥರದಂಥ ಒಂದು ಅಲ್ಲಿ ಏನು ನಿರೀಕ್ಷೆಗೆ ತಕ್ಕಂಥ ಲಾಭವನ್ನು ತಂದು ಕೊಡುತ್ತೆ ಅನ್ನುವಂಥ ಭರವಸೆಗಳು ಸಾಕಷ್ಟಿದೆ. ಸೊ ಹಾಗಾಗಿ ಸದ್ಯಕ್ಕೆ ಇದೀಗ OTTಯಲ್ಲಿ ಸಹಿತ ಬಿಸಿನೆಸ್ ರೈಟ್ಸ್ ಅಲ್ಲಿ ಸಹಿತ ಸಾಕಷ್ಟು ಒಂದು ಬಾಚಿಕೊಳ್ತಾ ಇದೆ ಹಣದ ವಿಚಾರಕ್ಕೆ ಕುರಿತಂತೆ. ಸೊ ಈಗ ಅದರಂತೆ ಆಂಧ್ರ ತೆಲಂಗಾಣದಲ್ಲಿ 120 ಕೋಟಿ, ಓವರ್ಸೀಸ್ನಲ್ಲಿ 100 ಕೋಟಿ, ಇನ್ನು ತಮಿಳುನಾಡು 100 ಕೋಟಿ, ಇನ್ನು ಕೇರಳದಲ್ಲಿ 50 ರಿಂದ 80 ಕೋಟಿ, ಹಿಂದಿಯಲ್ಲಿ 300 ರಿಂದ 350 ಕೋಟಿ, OTT ಪ್ಲಸ್ ಟಿವಿ ರೈಟ್ಸ್ನಲ್ಲಿ 300 ಕೋಟಿ, ಅಂದಾಜು 1020ಕ್ಕೂ ಹೆಚ್ಚು ಕೋಟಿ ಈಗ ಬಾಚಿಕೊಳ್ತಾ ಇದೆ ಸದ್ಯಕ್ಕೆ ಟಾಕ್ಸಿಕ್ ಸಿನಿಮಾ. ಇನ್ನು ರಿಲೀಸ್ಗೂ ಮುನ್ನ ಈ ರೀತಿಯಾಗಿ ಅಲ್ಲಿ ಕಲೆಕ್ಷನ್ ಅನ್ನ ಮಾಡಿಕೊಂಡ್ರೆ ರಿಲೀಸ್ ಬಳಿಕ ಇನ್ನು ಎಷ್ಟರ ಮಟ್ಟಿಗೆ ಒಂದು ಅಲ್ಲಿ ದಾಖಲೆಗಳನ್ನು ಮುರಿಬಹುದು ಅನ್ನುವಂಥದ್ದನ್ನ ಇಲ್ಲಿ ನಾವು ಕಾಣ್ಕೋಬಹುದು. ಈಗಾಗಲೇ ಕಾಂತಾರ ಚಾಪ್ಟರ್ 1 ಸಿನಿಮಾ ಆಗಿರ್ಬೋದು, ಕಾಂತಾರ ಸಿನಿಮಾ ಆಗಿರ್ಬೋದು, ಈಗ ಆಗಲೇ ಒಂದು ಸ್ಯಾಂಡಲ್ವುಡ್ನಲ್ಲಿ ಒಂದು ಒಳ್ಳೆ ರೀತಿಯಾದಂಥ ಸಿನಿಮಾಗಳನ್ನು ಕೊಟ್ಟು ಅಷ್ಟರ ಮಟ್ಟಿಗೆ ಪ್ಯಾನ್ ಇಂಡಿಯಾ ಸಿನಿಮಾಗಳಾಗಿ ಎಲ್ಲೆಲ್ಲೂ ಕೂಡ ಸದ್ದನ್ನು ಮಾಡಿದಂಥ ಸಿನಿಮಾ. ಈ ಒಂದು ಕಾಂತಾರದ ಒಂದು ದಾಖಲೆಯನ್ನು ಮುರಿಯುತ್ತಾ ಟಾಕ್ಸಿಕ್ ಅನ್ನುವಂಥದ್ದು ಮತ್ತೊಂದು ಕಡೆ ಅಲ್ಲಿ ಪ್ರಶ್ನೆಯನ್ನು ಹುಟ್ಟಿ ಹಾಕ್ತಾ ಇದೆ, ಸಾಕಷ್ಟು ಕುತೂಹಲವನ್ನು ಕೆರಳಿಸ್ತಾ ಇದೆ.